ಫೋನ್ ಮಾಡಿದ್ದೆ ಆದರೆ ಪಿಕ್ ಮಾಡಲಿಲ್ಲ. ಹೌದಾ? ನಾನು ಟ್ರೈ ಮಾಡ್ತೀನಿ ಇರು. ನೋಡು, ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ನೀವು ಯಾವಾಗಲೂ ಹೀಗೆ ಎಲ್ಲಿಗಾದ್ರೂ ಹೋದ್ರೆ ಬರೋದೇ ಇಲ್ಲ. ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಪ್ಡೇಟು ಮಾಡಲ್ಲ. ನಾವು ಇವನಿಗೋಸ್ಕರ ಕಾಯ್ಕೊಂಡು ಕೂತಿರ್ಬೇಕು. ಅಟ್ಲೀಸ್ಟ್ ಇಂಥ ಕಡೆ ಇದ್ದೀನಿ, ಬರೋದು ಇಷ್ಟೊತ್ತಾಗುತ್ತೆ ಅಂತ ಹೇಳಬೇಕು ತಾನೇ. 3 ಕತ್ತೆ ವಯಸ್ಸಾಯ್ತು, ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಏನಂತ ಹೇಳೋದು ನಿಮಗೆ? ಗೌತಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಾವು ಹೊಡ್ತಿದ್ವಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಬರ್ತಾರೆ ಬಿಡಿ, ಲೇಟ್ ಏನೂ ಆಗಿಲ್ವಲ್ಲ. ಏನ್ ಲೇಟ್ ಆಗಿಲ್ಲ, ಇನ್ನೂ ಎಷ್ಟೊತ್ತಾಗಬೇಕು? ಸರಿ, ಓಕೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನೀವು ಕೋಪ ಮಾಡ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ. ಅವ್ರು ಬರೋ ಟೈಮಿಗೆ ಬರ್ತಾರೆ, ಅಲ್ಲಿವರೆಗೂ ನಾವು ಕಾಯಲೇಬೇಕು. ಅದೇ ನನ್ನ ಕೋಪ ಬರ್ತಾ ಇರೋದು. ಅವನಿಗೋಸ್ಕರ ನಾವು ಕಾಯೋ ಹಾಗಾಗಿದೆಯಲ್ಲ ಅಂತ. ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ ಇಷ್ಟೊತ್ತಾಗುತ್ತೆ ಅಂತ ಹೇಳ್ಬೋದಲ್ಲ. ಸರಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡೋದು, ಬರ್ಲಿ, ಅವನಿಗೋಸ್ಕರ ಕಾಯೋಣ ಅಷ್ಟೇ. ಹೋಗಿ ಕೂತೀರಿ ಅಲ್ಲಿ ತನಕ. ಬನ್ನಿ, ನೀವು ಬನ್ನಿ. ಅವ್ನಿಗೆ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ನಾನು. ರೀ, ಏನಾಯ್ತು? ಯಾಕೆ ಕೂಗಾಡ್ತಾ ಇದ್ದೀರಾ? ನಾನು ಇಲ್ಲೇ ಇವ್ನಲ್ಲ. ಕೋಪ ಬೇರೆ ಬಂದಂಗೈತೆ. ಏನಾಯ್ತು? ಹೆಂಗ್ ಕಾಣಿಸ್ತಾ ಇದೀನಿ ನಿನ್ ಕಣ್ಣಿಗೆ? ನಾನು ಜೋಕರ್ ತರ ಕಾಣಿಸ್ತಾ ಇದೀನ? ನನ್ನನ್ನ ಮಕ್ಕಳು ಮಾಡ್ತೀಯಾ? ಏನಾಯ್ತು ರೀ? ಏನ್ ಮಾತಾಡ್ತಾ ಇದ್ದೀರಾ? ಸಾಕು, ಇನ್ನೋಸೆಂಟ್ ತರ ಡ್ರಾಮಾ ಆಡಿದ್ದು ಸಾಕು. ಮೈ ಉರಿತಾ ಇದ್ದ ನನಗೆ. ನನ್ನನ್ನ ಯಾಮರ್ಸಿ ಮಜಾ ತಗೊಂಡ್ಯಾ? ಹೇಳು, ಎಲ್ಲಿದ್ದಾನೆ ನೀನು? ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲ ಐತೆ? ಇವನ್ ಹೇಳ್ತಾ ಇದ್ದೀರಾ? ನಾನು ಊರಿಗೆ ಹೋಗಿದ್ದೆ. ಸುಳ್ಳು ಬೊಗ್ಳುತ್ಯ, ಮತ್ತೆ ಸುಳ್ಳು. ನನಗೆ ಎಲ್ಲ ಗೊತ್ತು. ನಿಜ ಬೊಗ್ಳುದ್ರೆ ಸರಿ ಮಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಿದ್ದೇನೆ ನೀನು? ರೀ, ನಾ ಊರಿಗೆ ಹೋಗಿಲ್ಲ ಅಂದ್ರೆ ನಿಮ್ಗೆ ಯಾರು ಹೇಳಿದ್ರು? ಊರಿಗೆ ಹೋಗಿರೋ ಬಸ್ ಬಂದು ಹೇಳ್ತಾ ಇಲ್ಲ ಊರ್ ಜನ ಬಂದು ಹೇಳಿದ್ರ? ನಾನು ಊರಿಗೆ ಹೋಗಿದ್ದೆ ರೀ. ಮುಚ್ಚ ಬಾಯ್. ಸುಳ್ಳು ಬೊಗ್ಳಿದ್ರೆ ಚೆನ್ನಾಗಿರೋದಿಲ್ಲ ಮಲ್ಲಿ. ನಿನ್ನತ್ತ ನವರಂಗಿ ಆಟಗಳಾಡೋರ್ನ ಬೇಜಾನ್ ಜನ ನೋಡಿದ್ದೀನಿ ನಾನು ನನ್ನ ಲೈಫಲ್ಲಿ. ನನ್ನ ಹತ್ರ ನಿನ್ನ ಆಟ ನಡೆಯೋದಿಲ್ಲ. ನಿಜ ಹೇಳು, ಎಲ್ಲಿದ್ದೇನೆ ನೀನು? ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಮನೆಗೆ ವಾಪಸ್ ಬಂದಿದ್ದೆ ಅಲ್ವಾ? ಮನೆ ಒಳಗಡೆ ಬಂದು ಕೂತಿದ್ದೆ ತಾನೆ? ಹೇಳು. ಓ, ಹೌದಾ? ನನ್ಗೆ ಗೊತ್ತಿಲ್ಲ ರೀ. ನಾನು ಊರಿಗೆ ಹೋಗಿಲ್ವಾ? ನಾನು ಏನೆಲ್ಲ ಮಾಡದ್ನ? ಹೌದು, ನಾನು ಊರಿಗೆ ಹೋಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ ಸೆಟಪ್ ಮಿಂಟುಗಳಾಡಿದ್ಯಾ ಹೇಳಿಲ್ಲ? ಅಲ್ಲ ರೀ, ನನ್ನ ತಲೆನೇ ತೆಗ್ಬಿಡೋ ತರ ವೀರಾವೇಶದಲ್ಲಿ ಬಂದ್ರಿ. ಎಲ್ಲೋಯ್ತು ನಿಮ್ಮ ಆವೇಶ, ವೀರಾವೇಶ ಎಲ್ಲ? ಯಾವ ಬ್ರದಲ್ಲಿ ಅಡ್ಕೊಳ್ತು ರೀ? ಯಾಕೆ ಕರೆಂಟ್ ರೋಡ್ ಕಾಡಿತ ನಿಂತ್ಬಿಟ್ಟಿದ್ದೀರಾ? ಓಹೋ ಹೋ 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 ಹೋ, ಇವಳ ಹತ್ರ ಏನ್ ಮಾತಾಡ್ಲಿ, ಇವಳ ಹತ್ರ ಏನ್ ಮಾತಾಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಗೊತ್ತಾ, ನಾವ್ ಹೆಣ್ಮಕ್ಳು ಬಾಯ್ ಬಿಟ್ರೆ ನೀವು ಗಂಡು ಮಕ್ಳು ಬಾಯಿ ಮುಚ್ಚಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ನಿಮ್ ಬಂಡವಾಳ ಎಲ್ಲ ನಮಗ್ ಮಾತ್ರ ಗೊತ್ತಿರತ್ತೆ. ನನ್ಗೂ ದಿಯಂಗೂ ಸಂಬಂಧ ಇದೆ ಅನ್ನೋ ವಿಚಾರ ನಿನಗ್ ಮುಂಚೆನೆ ಗೊತ್ತಿತ್ತು. ಗೊತ್ತಿದ್ದು ಗೊತ್ತಿಲ್ದಿರೋಳ್ ತರ ಡ್ರಾಮಾ ಆಡ್ಕೊಂಡು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ ಅಲ್ಲ? ಸಿಕ್ತು ಒಳ್ಳೆ ಸಮಯ ಅಂತ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ಟೆ. ಏನು ಡ್ರಾಮಾ ಆಡ್ತೀಯ? ನಿಜ ಹೇಳು, ಬೇಕು ಅಂತಾನೆ ತಾನೇ ನೆನ್ನೆ ಅವಳಿಗೆ ನೀನು ಹಿಂಸೆ ಕೊಟ್ಟಿದ್ದು? ಅವಳಿಗಾಗಿರೋ ನೋವು ನಿಮಗೆ ಕಾಣಿಸ್ತೈತೆ, ಅವಳಿಗೆ ನನ್ ಕೊಟ್ಟಿದ್ದು ಹಿಂಸೆ ಅಂತ ನಿಮಗೆ ಅನಿಸ್ತೈತೆ. ಹಾಗೆ ನೀನು ನನಗೆ ಕೊಟ್ಟಿದ್ದೇನು? ನಿಮ್ಮಿಂದ ನಾನು ಪಟ್ಟಿರೋ ಹಿಂಸೆ ಏನು ಕಮ್ಮಿನಾ ರೀ? ನಿಮ್ಮನ್ನೇ ನಂಬ್ಕೊಂಡು ಬಂದವಳು ನಾನು. ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ, ಆರಾಧಿಸ್ತಾ ಇದ್ದೆ. ಆದ್ರೆ ನೀವು ಮಾಡಿದ್ದೇನು? ಮೋಸ ಮಾಡ್ಬಿಟ್ರಿ ಅಲ್ವಾ? ಏನೇನೋ ಹೇಳಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಬೇಡ ಮಲ್ಲಿ. ಹೇಳ್ತಾ ಇದೀನಿ ಕರೆಕ್ಟಾಗಿ ಕೇಳಿಸ್ಕೊ. ನನಗೆ ನೀನಂತ ಇಷ್ಟ ಇಲ್ಲ, ನನಗೆ ಅವಳೇ ಇಷ್ಟ ಅಷ್ಟೇ. ಒಂದ್ ಸಮಯದಾಗೆ ನಾನು ಇಷ್ಟ ಆಗಿದ್ದೆ ತಾನೆ? ಅದೊಂದು ಸಮಯದಾಗೆ ಅಂತ ನೀನೇ ಹೇಳ್ತಿದ್ಯಲ್ಲ, ಅದಾಗ ಈಗಲ್ಲ.
ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಕೊಡಕ್ಕಿಲ್ಲ ಅಷ್ಟೇ. ನೀವು ಅವಳನ್ನ ಬಿಟ್ಬಿಡಿ, ಎಲ್ಲ ಸರಿ ಹೋಯ್ತದೆ. ನಮ್ದು ಏನಾದ್ರು ನಾವು ಕುತ್ಕೊಂಡು ಮಾತಾಡೋಣ. ನನಗೆ ಇವಾಗಲೂ ನಿಮ್ಮ ಮೇಲೆ ಪ್ರೀತಿ ಐತೆ, ಚೆನ್ನಾಗಿ ಬಾಳ್ಬೇಕು ಅಂತೇಳಿ ಆಸೆ ಐತೆ. ಅದೇ ಪ್ರೀತಿಗೋಸ್ಕರ ತಾನೇ ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ಅದು ಯಾಕೆ ನಿಮಗೆ ಅರ್ಥ ಆಯ್ತಿಲ್ಲ? ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಏಯ್, ನೀನಲ್ಲ, ಆ ದೇವರೇ ಬಂದು ದೀನ ಬಿಡು ಅಂತಂದ್ರು ನಾನು ಮಾತ್ರ ಬಿಡೋದಿಲ್ಲ. ನಾನು ನನ್ನ ಜೀವನದಲ್ಲಿ ಈ ನಡುವೆ ಒಂದ್ ಸ್ವಲ್ಪ ಖುಷಿ ಆಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ, ಆರಾಮಾಗಿದ್ದೀನಿ ಅಂದ್ರೆ ಅದಕ್ಕೆ ದಿಯಾನೇ ಕಾರಣ. ಹೇಗೆ ಬಿಡ್ಲಿ ಅವಳು? ನಾನು ನೋಡು, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹಾಕಿದ್ದನ್ನ ತಿನ್ಕೊಂಡು ತೆಪ್ಪಗೆ ಬಿದ್ದಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಮಲ್ಲಿ ಅದನ್ನ ಬಿಟ್ಟು ನಿನ್ನ ಮಾತನ್ನ ಕೇಳ್ಕೊಂಡು ನಾನು ಅವಳನ್ನ ಬಿಡ್ತೀನಿ ಅಂತ ಏನಾದ್ರು ನೀನು ಕನಸು ಕಾಣ್ತಾ ಇದ್ರೆ ಆ ಕನ್ಸನ್ನ ಕನ್ಸಲ್ಲೂ ಕಾಣಕ್ ಹೋಗ್ಬೇಡ. ರೆಡಿ ಇದ್ದೀನಿ ನಾನು, ಏನಾಗುತ್ತೋ ಹಾಗೆ ಬಿಡ್ಲಿ, ಎಲ್ಲಾದ್ರೂ ಫೇಸ್ ಮಾಡಕ್ ರೆಡಿ ಇದ್ದೀನಿ. ಹೋಗೇ ಹೇಳ್ಕೊ ಹೋಗು. ಅದು ಯಾವನ್ಗೆ ಹೇಳಿ ಏನ್ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ. ಎಷ್ಟು ದಿನ ಗೊತ್ತಾದ್ರೆ ಏನಪ್ಪ ಮಾಡ್ಲಿ ಅಂತ ಎದ್ರಕೊಂಡು ಕೂತಿದ್ದೆ, ಆದ್ರೆ ಈಗ ಎಲ್ಲ ಗೊತ್ತಾಯ್ತು ತಾನೆ. ಓಪನ್ ಆಗಿ ನಡೆಸ್ತೀನಿ. ಈಗ ಏನ್ ನೋಡ್ತಾ ಇದೆಯಾ, ಈ ಲುಕ್ಕಲ್ಲೇ ನೋಡ್ತಾ ಇರ್ತೀಯ ಹೇಗೆ ದರ್ಬಾರ್ ನಡೆಸ್ತೀನಿ ನಾನು ಅಂತ. ಆ ದಿಯಾ ಜೊತೆಗೆ ಅದ್ ಯಾವನ್ ಅಡ್ಡ ಬರ್ತಾನೋ ನಾನು ನೋಡೇ ಬಿಡ್ತೀನಿ. ನನಗೆ ಗೊತ್ತು ರೀ ನೀವೆಂತ ಬಣ್ಗೆಟ್ಟೋರು ಅಂತ. ನಾ ಎಲ್ಲದಕ್ಕೂ ಸಿದ್ಧವಾಗೇ ಬಂದೀವ್ನಿ. ಪ್ರೀತಿಯಿಂದ ಬಂದ್ರೆ ಪ್ರೀತಿ ಕೊಡ್ತೀನಿ, ದ್ವೇಷ ಅಂತ ಬಂದ್ರೆ ದ್ವೇಷ ಕೊಡ್ತೀನಿ. ನಾವು ಹೆಣ್ಮಕ್ಳೇ ಹಾಗೆ, ನೀವೇನು ಕೊಡ್ತಿರೋ ಅದ್ರ 10 ಪಟ್ಟು ಜಾಸ್ತಿನೇ ಕೊಡ್ತೀವಿ. ಪ್ರೀತಿ ಕೊಡ್ತಿರೋ ದ್ವೇಷ ಕೊಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ನಮಗೆ ತೂಗೋದು ಗೊತ್ತು, ತಲೆ ಕೆಟ್ಟರೆ ತಟ್ಟೋದು ಗೊತ್ತು. ಪ್ರೀತಿಯಿಂದ ತುತ್ತು ಕೊಡೋ ಅನ್ನಪೂರ್ಣೇಶ್ವರಿನೂ ನಾವೇ, ತಪ್ಪು ಮಾಡಿದ್ರೆ ಸರಿದಾರಿಗೆ ತರೋ ಚಾಮುಂಡೇಶ್ವರಿನೂ ನಾವೇ.